ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡಿ, ನಾನಿವತ್ತು ಕೋಸು ಮತ್ತು ಪನ್ನೀರು ಉಪಯೋಗಿಸ್ಕೊಂಡು ಕೋಸು ಮತ್ತು ಪನ್ನೀರ್ ಪರೋಟ ಮಿಕ್ಸ್ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಕೋಸು ತುರಿದಿಟ್ಕೊಂಡಿದ್ದೀನಿ. ನೋಡಿ, ಅರ್ಧ ಕೋಸು, ಚಿಕ್ಕ ಕೋಸಲ್ಲಿ ಒಂದು ಅರ್ಧ ಕೋಸು, ಹೂಕೋಸಲ್ಲ, ಬರೀ ಕೋಸು, ಕ್ಯಾಬೇಜ್ ಅಂತಾರಲ್ಲ, ಅದನ್ನು ತುರಿದಿಟ್ಕೊಂಡಿದ್ದೀನಿ. ನೋಡಿ, ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು 50 ಗ್ರಾಮ್ನಷ್ಟು ಪನ್ನೀರು ತುರಿದಿಟ್ಕೊಳ್ತೀನಿ. ನೋಡಿ, ಪನ್ನೀರು ಚೆನ್ನಾಗಿ ತುರಿದಿಟ್ಕೋಬೇಕು ಎಲ್ಲನೂ. ನೋಡಿ, ಈ ಕೋಸು ಮತ್ತು ಪನ್ನೀರು, ಆಮೇಲೆ 2-3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ, ಸಣ್ಣಗೆ ಹೆಚ್ಚು ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕೀಗ. ನೋಡಿ, ಈಗ ಇದು ಟೊಮಾಟೊ 1-2 ಕಟ್ ಮಾಡಿ ಇದನ್ನು ಚಪಾತಿ ಹಿಟ್ಟಿಗೆ ಹಾಕಿ, ಈ ಟೊಮಾಟೊ ಪ್ಯೂರಿನ ಹಾಕಿ ನಾದ್ತೀನಿ ಚಪಾತಿ ಹಿಟ್ಟಿಗೆ. ನೋಡಿ, ಮೊದಲು ಮಿಕ್ಸಿ ಮಾಡ್ಕೊಳ್ತೀನಿ ಇದನ್ನು. ನೋಡಿ, ಇದರಿಂದ ಒಂದು ಬೌಲು, ಒಂದು ಪಾತ್ರೆ ಇದೆಲ್ಲ, ಚಿಕ್ಕ ಪಾತ್ರೆ, ಇದರಿಂದ ಒಂದು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಬೇಕು. ಆಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಟೊಮಾಟೊ, ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ಈ ಕೋಸು ಪನ್ನೀರಿಗೆ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ, ಟೊಮಾಟೊ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡಿಕೊಂಡು ಅದು ಮಿಕ್ಸಿ ಮಾಡಿರೋದನ್ನು ಗೋಧಿ ಹಿಟ್ಟಿಗೆ ಹಾಕಿ ಚಪಾತಿ ಹಿಟ್ಟಿನ ಥರ ನಾದಿಟ್ಟಿರಬೇಕು. ನೋಡಿ, ನಾದಿಟ್ಟಿದ್ದೀನಿ. ಮುಚ್ಚಿಡಬೇಕು. ಒಂದು 5 ನಿಮಿಷ 10 ನಿಮಿಷ ಇಟ್ಟು ಹಿಡಿಯುತ್ತೆ. ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ನೋಡಿ, ಹೀಗಾಗಿದೆ. ಈಗ ಲಟ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈ ಪನ್ನೀರಿಗೆ, ಕೋಸ್ಗೆ ಸ್ವಲ್ಪ ಖಾರ, ಉಪ್ಪು, ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀನಿ ಅಷ್ಟೇ. ಇದು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಹೀಗೆ ಪೂರಿ ಥರ ಲಟ್ಸಿ ಅದರಲ್ಲಿ ಹೀಗೆ ಸ್ಪ್ರೆಡ್ ಮಾಡಬೇಕು. ಇದು ರಾಯ್ತಾ, ಇದ್ರ ಜೊತೆಗೆ ತಿನ್ನೋ ಪರೋಟ ಜೊತೆಗೆ. ಇದಕ್ಕೇನಿಲ್ಲ, ಮೊಸರು, ಪೆಪ್ಪರ್ ಪೌಡರು, ಉಪ್ಪು ಸಾಕು. ನೋಡಿ, ಇದು ಪನ್ನೀರ್ ಮತ್ತು ಕ್ಯಾಬೇಜ್ ಪರೋಟ ನೋಡಿ ಹೇಗಿದೆ. ಪೂರಿ ಥರ ಲಟ್ಸಿ ಮಧ್ಯೆ ಕ್ಯಾಬೇಜ್ ಪನ್ನೀರ್ ತುರಿದು ಅದನ್ನೆಲ್ಲ ಹರಡ್ಕೊಂಡು ಸುಟ್ಟು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಪರೋಟ ಮಾಡಬೇಕು, ಅಂದರೆ ಹರಿಯೋದಿಲ್ಲ. ಈ ಹೋಳಿಗೆ ಥರ ತುಂಬಿ ಮಾಡ್ತೀವಲ್ಲ, ಆ ಥರ ತುಂಬಿದರೆ ಹರಿಯುತ್ತೆ. ನೋಡಿ, ಈಗ ಲಟ್ಟಿಸ್ತೀನಿ. ಈಗ ಲಟ್ಸಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ, ಅಗಲ ಆಗಿದೆ. ಸ್ವಲ್ಪ ಮೀಡಿಯಮ್ ಸೈಜ್ ಮಾಡಬೇಕು. ಪೂರ್ಣ ದೊಡ್ಡದು ಮಾಡಬಾರ್ದು, ಚಿಕ್ಕದು ಮಾಡಬಾರ್ದು. ಮೀಡಿಯಮ್ ಸೈಜ್ ಮಾಡಿದ್ದೀನಿ. ನೋಡಿ, ನಾನು ಪರೋಟ, ಪನ್ನೀರ್ ಮತ್ತು ಕ್ಯಾಬೇಜ್ ಮಿಕ್ಸ್ ಪರೋಟ. ಇದನ್ನು ಗೋಧಿ ಹಿಟ್ಟಿಗೆ ಟೊಮಾಟೊ 2 ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ನಾದುವಾಗನೇ. ಅದನ್ನು ಚಪಾತಿ ಹಿಟ್ಟಿನ ಥರ ನಾದಿ ಈ ಥರ ನಾವು ಪನ್ನೀರು, ಕ್ಯಾಬೇಜು, ಖಾರ, ಉಪ್ಪು, ಧನಿಯಾ ಪೌಡ್ರು ಎಲ್ಲ ಕಲಸಿರ್ತೀವಲ್ಲ, ಮಿಕ್ಸ್ ಮಾಡಿ ಅದನ್ನು ಮಧ್ಯ ತುಂಬಿ ಪೂರಿ ಥರ ಲಟ್ಸಿ ಮಧ್ಯೆ ಅದನ್ನು ತುಂಬಿ ಈ ಥರ ಪರೋಟ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿದೆ ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೆ ರಾಯ್ತ ಮಾಡಿದ್ವಲ್ಲ, ಮೊಸರು ಮತ್ತು ಪೆಪ್ಪರ್ ಪೌಡರ್, ಉಪ್ಪು ಹಾಕಿ ಮಾಡಿದ್ವಿ. ಅದನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.
ನಮ್ಮ ಮಗಳಿಗೆ ಹಾಕ್ಕೊಟ್ಟೆ ನೋಡಿ. ಈಗ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಪರೋಟ. ಮೇಲೆ ಹೀಗೆ ಇಟ್ಟು ಉದುರಿಸ್ಕೋಬೇಕು ಲಟ್ಸುವಾಗ. ನೋಡಿ ಸುತ್ತಲೂ ಅಂಚು ಹೀಗೆ ಪ್ರೆಸ್ ಮಾಡಬೇಕು. ನೋಡಿ ಈಗ ಹಿಟ್ಟು ಈ ಥರ ಉದುರಿಸ್ಕೊಂಡು ಲಟ್ಟಿಸ್ಬೇಕು. ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ನೋಡಿ. ಯಾಕೆಂದರೆ ಆಗಲೇ ಪರೋಟ ಮಾಡೋದನ್ನು ಹಾಕಿದ್ದೀನಿ. ಅದನ್ನು ವಿಡಿಯೋ ಆಗಲೇ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಈಗ ಫಾಸ್ಟ್ ಮೂವಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ಸುಮ್ಮನೆ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೀಗೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಪೂರಿ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ಲಟ್ಟಿಸ್ಕೊಂಡು ಹೀಗೆ ಹಾಕ್ಕೊಂಡು ಲಟ್ಟಿಸಿ ಹೀಗೆ ಸುಟ್ಕೋಬೇಕು. ಹೀಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಪೂರಿ ಥರ ಮಾಡಿ ಅದ್ರ ಮಧ್ಯೆ ಈ ಪನೀರು ಮತ್ತು ಕ್ಯಾಬೇಜ್ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಇದನ್ನು ಹರಡಿ ಅದನ್ನು ಸುತ್ತಲೂ ಪ್ರೆಸ್ ಮಾಡಿ ಹೀಗೆ ಲಟ್ಟಿಸ್ಬೇಕು. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ಅದೊಂದು ಚಿಕ್ಕ ಪಾತ್ರೆಯಲ್ಲಿ ಮಾಡಿದ್ನಲ್ಲ ನನ್ನ ಬೌಲಲ್ಲಿ, ಅದು 3 ಜನ ತಿನ್ಬೋದು ಆರಾಮಾಗಿ ಅದರಲ್ಲಿ. ನೋಡಿ ಎಲ್ಲನೂ ಚಿಕ್ಕ ಪೂರಿ ಹಿಟ್ಟಿನ ಥರ ಚಿಕ್ಕದು ರೌಂಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಬೇಗನೆ ಆಗುತ್ತೆ ಲಟ್ಸೋಕ್ಕೆ ಅಂತ ನೋಡಿ. ಹಾಗೆ ಲಟ್ಟಿಸಿ ಹಾಕ್ತಾಯಿದ್ದೀನಿ ಮಧ್ಯ ಅದು ಪನ್ನೀರ್ ಮತ್ತು ಕ್ಯಾಬೇಜ್ ತುರಿದು ಅದಕ್ಕೆ ಉಪ್ಪು ಖಾರ ಧನಿಯಾ ಪುಡಿ ಎಲ್ಲ ಮಿಕ್ಸ್ ಮಾಡಿತ್ತಲ್ಲ ಅದನ್ನು ತುಂಬ್ತಾಯಿದ್ದೀನಿ ನೋಡಿ. 2-3 ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ಬೇಕು ಟೇಸ್ಟಿಗೆ. ಕೊತ್ತಂಬರಿ ಬೇಕಾದರೆ ಹಾಕ್ಕೊಳ್ಬೋದು, ನಾನು ಹಾಕಿಲ್ಲ. ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಪರೋಟ. ನೀವು ಮಾಡಿ ನೋಡಿ. ಈ ಪರೋಟಾಗೆ ಗೋಧಿ ಹಿಟ್ಟು ನಾದುವಾಗ 2 ಟೊಮಟೊ ಮಿಕ್ಸಿ ಮಾಡಿ ಹಾಕ್ಕೊಳ್ಬೇಕು. ಪ್ಯೂರಿ ಥರ ಮಾಡಿ ಹಾಕ್ಕೊಂಡು ಗೋಧಿ ಚಪಾತಿ ಹಿಟ್ಟಿನ ಥರ ನಾದಿಟ್ಕೊಂಡಿರ್ಬೇಕು ಮುಂಚೆನೇ. ನಂತರ ಈ ಥರ ಕ್ಯಾಬೇಜ್ ಮತ್ತು ಪನ್ನೀರ್ ಹಾಕಿ ಮಿಕ್ಸ್ ಪರೋಟ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇರೋರು ಹಾಗೆ ನಮ್ಮ ಅಡುಗೆ ಚಾನಲ್ ನೋಡ್ತಾ ಇರಿ. ನಮ್ಮ ಅಡುಗೆ ಚಾನಲ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗಳನ್ನ ನೋಡ್ತಾ ಇರಿ. ಡೈಲಿ ಮಾಡೋ ಅಡುಗೆಗಳನ್ನೇ ಸಿಂಪಲ್ಲಾಗಿರೋ ವಿಡಿಯೋಗಳನ್ನೇ ಜಾಸ್ತಿ ಹಾಕ್ತಾ ಇರ್ತೀನಿ ನಾನು. ಅಂಥ ಡಿಫಿಕಲ್ಟ್ ಏನಿರಲ್ಲ ನಾನು ಮಾಡಿರೋ ವಿಡಿಯೋಗಳು. ಬೇಗನೆ ಮಾಡ್ಬೋದಾದಂಥ ತಿಂಡಿಗಳು ಅಡುಗೆಗಳನ್ನೇ ಮಾಡಿರ್ತೀನಿ ನಾನು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನೋಡಿ ಎಲ್ಲ ಮುಗೀತು. ಲಾಸ್ಟಲ್ಲೇನೋ ಒಂದು ಉಳಿದಿತ್ತು, ಅದು ಕೂಡ ಮಾಡಿಟ್ಟೆ ನೋಡಿ. ಈ ಥರ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಇದಕ್ಕೆ ತುಪ್ಪ ಅಥವಾ ಚಟ್ನಿ ಬೇಕಾದರೆ ಚಟ್ನಿ ಹಾಕ್ಕೊಳ್ಬೋದು, ಅಥವಾ ಈ ಥರ ರಾಯ್ತ ಮಾಡಿದ್ದೀನಲ್ಲ ಮೊಸರು ಬಜ್ಜಿ ಥರ ಅದನ್ನಾದರೂ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬರೀ ತುಪ್ಪ ಅಥವಾ ಬಟ್ರ್ ಕೂಡ ಹಾಕ್ಕೊಂಡು ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ನೋಡಿ ಪರೋಟ ರೆಡಿಯಾಗಿದೆ. ಕ್ಯಾಬೇಜ್ ಮತ್ತು ಪನ್ನೀರ್ ಮಿಕ್ಸ್ ಪರೋಟ ರೆಡಿಯಾಗಿದೆ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಟೊಮಾಟೊ ಪ್ಯೂರಿ ಅದರಲ್ಲಿ ಹಾಕಿ ಚಪಾತಿ ಹಿಟ್ಟೆಲ್ಲ ಹಾಕಿ ನಾದಿರೋದ್ರಿಂದ ನೋಡಿ ಪರೋಟ ಕಲರ್ ಹೇಗೆ ಬಂದಿದೆ. ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಮಾಡಿ ನೋಡಿ. ಈಗ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ ಟೇಸ್ಟು. ಸ್ವಲ್ಪ ಬಿಸಿ ಇತ್ತಲ್ಲ ನೋಡಿ. ಇನ್ನೊಂದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಗೆ ಹುರಿಗಡಲೆ ಚಟ್ನಿ ಪೌಡರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿನ್ಬೋದು. ನಾನು ಆಯಿಲೇ ಹಾಕ್ಕೊಂಡೆ, ಮತ್ತು ತುಪ್ಪ ಕರಗಿಸ್ಬೇಕಲ್ಲ ಅಂತ ಆಯಿಲ್ ಹಾಕ್ಕೊಂಡಿದ್ದೆ. ಆಮೇಲೆ ಅದು ಮೊಸರು ರಾಯ್ತ ಥರ ಮಾಡಿದ್ವಲ್ಲ ಅದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅವ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.